ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಎಲ್ಲ ಕೆಲಸ ಎಲ್ಲ ಅಮ್ಮ ಬೇಗ ಎಲ್ಲ ಮುಗಿಸಿದ್ದಾರೆ. ನಂದು ಸ್ನಾನ ಎಲ್ಲ ಆಯಿತು. ಇವಾಗ ಅಮ್ಮ ಬಂದು ಬೀರುಗಳೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸೊ ನಾನು ರುಚಿ ಇದ್ಬಿಟ್ರೆ ಎಲ್ಲ ಕಿತ್ತಿ ಹರಡಾಕ್ಬಿಟ್ಟಿರ್ತೀವಿ. ಸೊ ನಮ್ಮಮ್ಮ ಅದಕ್ಕೆ ಬೈತಾ ಇವತ್ತು ಬೀರು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮಮ್ಮಗೆ ನೀಟಾಗಿರ್ಬೇಕು. ಸೊ ಸೀರೆಗಳಂತೂ ಎಲ್ಲೂ ಕೆದ್ರುಕೊಳ್ಬಾರ್ದು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಆ್ಯಂಡ್ ನಂದು ಸ್ನಾನ ಎಲ್ಲ ಆಯ್ತಲ್ಲ. ಸೊ ವಿಪರೀತ ಶೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಹಾಗೆ ಕೂತಿದ್ದೆ, ಇಲ್ಲೇ ನಾವು ಅಂಗಳದಲ್ಲಿ ಕೂತಿದ್ದೆ. ಸೊ ಅಷ್ಟರಲ್ಲಿ ನಾನು ಈ ಹಿಂದೆ ಹೇಳಿದ್ದೆ ನನ್ನ ಮೆಟರ್ನಿಟಿ ಫೋಟೋಶೂಟಿಗೆ ಅಂತ ಹೇಳಿ ವೇರ್ ಮಾಡಿದಂಥ ಸೀರೆ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ, ಬಟ್ ಹೇಳೋಕ್ಕೆ ಆಗಿರಲಿಲ್ಲ. ಸೊ ಹೇಳೋಕ್ಕಾಗಿರ್ಲಿಲ್ಲ ಮೀನ್ಸ್ ಏನೋ ಒಂಥರ ಆ ಟೈಮಿಂಗ್ಸಲ್ಲಿ ನಂಗೆ ಒಂಥರ ಲೇಸಿನೆಸ್. ಓಕೆ ಮಾಡೋಣ ನೆಕ್ಸ್ಟ್ ಮಾಡೋಣ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಅಮ್ಮ ಹೇಗಿದ್ರು ಎಲ್ಲ ಜೋಡಿಸಿ ಇಡ್ತಿದ್ದಾರೆ ಅಲ್ವಾ. ಸೊ ಇನ್ನೊಂದ್ಸಲ ಕಿತ್ತರೆ ಗ್ಯಾರಂಟಿ ಒದೆ ಬೀಳುತ್ತೆ. ಹಾಗಾಗಿ ಈಗಲೇ ಅದ್ರ ಬಗ್ಗೆ ಹೇಳ್ಬಿಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೂ ಭಾವಿಸ್ತಿದ್ದೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನಿಮ್ಮ ಕಡೆನೂ ಹೀಗೆ ಶೆಕೆ ಇದೆಯಾ ಅಂತ ಹೇಳಿ. ವಿಪರೀತ ಶೆಕೆ ಆಗ್ತಿದೆ. ಏನಂದರೆ ನಮ್ಮನೆ ಹಂಚಿನ ಮನೆ, ಅಂಗಳದ ಮನೆ. ಸೊ ಅಷ್ಟು ಶೆಕೆ ಆಗೋಂಗಿಲ್ಲ, ಬಟ್ ನಮಗೇನೆ ಅಷ್ಟು ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಈ ಮಹಡಿ ಮನೆಯಲ್ಲಿರೋರು ಹೇಗಿರ್ತಾರಪ್ಪ ಅಂತ ಹೇಳಿ ಅನ್ಕೋತಾ ಇರ್ತೀನಿ. ಸೊ ಹೀಗೆ ಮಾತಾಡ್ತಾ ಕಿಟಕಿ ಹತ್ರ ಬಂದೆ. ಸೊ ಇಲ್ಲಿ ಅನುಷಕಾ ಪಕ್ಕದಲ್ಲೇ ಅಲ್ಲ ಅನುಷಕಾ ಅವ್ರ ಮನೆ ಇರೋದು. ಸೊ ನಾನು ಆಗಲೇ ಹೇಳಿದಾಗೆ ನಮ್ದು ಹಂಚಿನ ಮನೆ, ಇಲ್ಲೇ ಶೆಕೆ ತಡ್ಕೊಳಕ್ಕಾಗ್ತಲ್ಲ. ಸೊ ಈ ಮಾಡಿ ಮನೇಲಿರೋರು ಹೇಗಿರ್ತಾರೆ ಅಂತೇಳಿ ಸೊ ಅಕ್ಕನ್ನ ಕರೆದು ಕೇಳ್ತಾ ಇದ್ದೀನಿ, ಹೇಗಿದ್ದೀರಾ, ಆರಾಮಾಗಿದ್ದೀರಾ, ತುಂಬ ಇಷ್ಟ ಆಗ್ತೀಯಾ ಬೇಸಿಗೆ ಅಂತ ಹೇಳಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ಆ ವಾಯ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಅಕ್ಕ ಅಲ್ಲಿ ನೋಡ್ತಾ ಇರ್ಬೋದು ಕಿಟಕಿನಲ್ಲಿ. ಸಮ್ಟೈಮ್ಸ್ ನಾವು ಇಲ್ಲೇ ನಿಂತು ಮಾತಾಡೋದು, ಅಮ್ಮ ಆಗಲಿ ನಾವೇ ಆಗಲಿ. ಅದೇ ರೇಗಿಸ್ತಾಯಿದ್ರು, ಶೆಕೆ ತುಂಬ ಚೆನ್ನಾಗಿದೆ, ನಿನಗೆ ಹೇಗಿದೆ, ನಿನಗೂ ನಿನ್ನ ಮಗನಿಗೂ ಆರಾಮಾಗಿದೆಯಾ ಅಂತ ಹೇಳಿ ಕೇಳ್ತಾಯಿದ್ರು. ಸೊ ಹೀಗೆ ಸಿಂಪಲ್ಲಾಗಿ ಒಂದು ಚಿಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಓಕೆ, ಫೈನಲಿ ಇವತ್ತು ನನ್ನ ಮೆಟರ್ನಿಟಿ ಫೋಟೋಶೂಟ್ನಲ್ಲಿ ನಾನು ವೇರ್ ಮಾಡಿದಂಥ ಸೀರೆಗಳು ನಾನು ತುಂಬಾ ಸ್ಪೆಷಲ್ ಅಂತ ಹೇಳಿದೆ. ಸೊ ಯಾಕೆ ಅಷ್ಟು ಸ್ಪೆಷಲ್ ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ಟೈಮು ಕೂಡಿ ಬಂದಿದೆ. ಇನ್ನು ಒಂದು ಲಾಂಗ್ ಗ್ಯಾಪ್ ಕ್ರಿಯೇಟ್ ಆಗಿಬಿಡುತ್ತೆ, ಇನ್ನು ನಾಳೆ ಅಂತ ಹೋಗ್ತಿದ್ವಿ ಅಂತ ಹೇಳಿ ಇವತ್ತೇ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನನಗೆ ಮೆಟರ್ನಿಟಿ ಫೋಟೋಶೂಟ್ ಬಗ್ಗೆ ಬೇರೆನೇ ಪ್ಲ್ಯಾನ್ ಇತ್ತು. ಸೊ ಬೇರೆನೇ ಐಡಿಯಾ ಇತ್ತು. ಇನ್ನೂ ಫೋಟೋಶೂಟ್ ನಾನು ಅಂದ್ಕೊಂಡಿದ್ದ ಟೈಮ್ಗಿಂತ ಮುಂಚೆನೇ ಮಾಡಿಸ್ಕೊಂಡ್ಬಿಟ್ಟೆ. ಸೊ ನನಗೆ ಬಂದು ಫೆಬ್ರವರಿ ಲಾಸ್ಟಲ್ಲಿ ಮಾಡಿಸ್ಕೊಳ್ಳೋಣ ಅನ್ನೋದು ಐಡಿಯಾ ಇತ್ತು. ಬಟ್ ಜನವರಿ 19 ಅಂತ ಅನಿಸುತ್ತೆ, ಅವತ್ತೇ ನಾನು ಫೋಟೋಶೂಟ್ ಮಾಡಿಸ್ಕೋಬೇಕಾಗಿ ಬಂತು. ಹಾಗಾಗಿ ವಿತೌಟ್ ಪ್ರಿಪ್ರೇಷನ್, ಸೊ ಮನೆಯಲ್ಲೇ ಇರುವಂಥದ್ದನ್ನು ನಾನು ಮ್ಯಾನೇಜ್ ಮಾಡಬೇಕಾಗಿತ್ತು. ಸೊ ಅವಾಗ ನನಗೆ ತಟ್ಟಂತ ಬಂದಿದ್ದು ನಮ್ಮಮ್ಮನ ಸೀರೆಗಳು. ನಾನು ವೇರ್ ಮಾಡಿದಂಥ ಸೀರೆಗಳು ಬಂದು ನಮ್ಮಮ್ಮನ ಸೀರೆಗಳು. ಸೊ ಯಾಕೆ ಅಷ್ಟು ಸ್ಪೆಷಲ್ ಅಂತಲೂ ಹೇಳ್ತೀನಿ. ಹಾಗೆ ಹೇಳಿದಾಗೆ ಫೋಟೋಶೂಟ್ ಬಗ್ಗೆ ಬೇರೆನೇ ಪ್ಲ್ಯಾನ್ ಇತ್ತು. ಸೊ ನಾನು ಅದಕ್ಕೆ ಅಂತ ಹೇಳಿ ಒಂದಿಷ್ಟು ಶಾಪಿಂಗ್ ಮಾಡಬೇಕಾಗಿರ್ತಲ್ವ. ಸೊ ನಾನು ಏನೂ ಶಾಪಿಂಗ್ ಮಾಡಿರಲಿಲ್ಲ. ಸಡನ್ನಾಗಿ ನಾನು ರುಚಿಗೆ ರಜಾ ಸಿಗಲ್ಲ ಅಂತ ಹೇಳಿ, ಆ್ಯಂಡ್ ನನಗೂ ಕೂಡ ಸ್ವಲ್ಪ ಕೆಮ್ಮು ಶುರುವಾಗಿತ್ತು, ಸ್ವಲ್ಪ ಸುಸ್ತು ಶುರುವಾಗಿತ್ತು. ಸೊ ಓಕೆ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಆಗಿದ್ದು, ಓಕೆ ನಾಳೆ ಶೂಟಿಂಗ್ ಹೋಗೋಣ ಅಂತ ಹೇಳಿ. ಹಾಗಾಗಿ ಮನೆಯಲ್ಲಿ ನಮ್ಮಮ್ಮನ ಸೀರೆಗಳೇ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಏನೂ ಶಾಪ್ ಮಾಡಿರಲಿಲ್ಲ ಅಲ್ಲ. ಸೊ ನಮ್ಮಮ್ಮನ ಸೀರೆಗಳನ್ನೇ ವೇರ್ ಮಾಡಬೇಕಾಗ್ಬಂತು. ಸೊ ಫೈನಲಿ ವೇರ್ ಮಾಡಿದಕ್ಕಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ಗಳು ಕೂಡ, ನೀವು ಕೂಡ ನೋಡಿದ್ದೀರಾ. ಇವಾಗ ನಾನು ವೇರ್ ಮಾಡಿರೋಂಥ ಸೀರೆಗಳನ್ನ ತೋರಿಸ್ತೀನಿ. ಮೊದಲನೇದಾಗಿ ನಾನು ಫಸ್ಟ್ ವೇರ್ ಮಾಡಿದಂಥ ಸೀರೆಗಳು ಇದು ನೀವು ನೋಡಿರ್ತೀರಾ. ಆ್ಯಂಡ್ ಈ ಸೀರೆನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು. ಆ್ಯಂಡ್ ಈ ಸೀರೆ ಹಾಕೊಂಡಾಗ ನನಗೆ ಅಷ್ಟು ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಹೊಸದ ಅಂತ ಕೇಳ್ತಾಯಿದ್ರು, ಬಟ್ ಟ್ರಸ್ಟ್ ಮೀ, ಈ ಸೀರೆಗೆ 30 ವರ್ಷ ವಯಸ್ಸಾಗಿದೆ. ಅದ್ರ ಜೊತೆಗೆ ಇದು ಯಾಕಷ್ಟು ಸ್ಪೆಷಲ್ ಅಂತ ಅಂದರೆ, ಇದು ನಮ್ಮಮ್ಮನ ಸೀರೆ. ಆಬ್ವಿಯಸ್ಲಿ ಇದು ಬಂದು ನಮ್ಮಮ್ಮನ ಸೀಮಂತದ ಸೀರೆ. ಅಂದರೆ ನಮ್ಮಮ್ಮನ ಹೊಟ್ಟೆನಲ್ಲಿ ನಾನಿತ್ತಲ್ಲ ಆವಾಗ ಸೀಮಂತಕ್ಕೆ ಅಂತ ಹೇಳಿ ನಮ್ಮಮ್ಮ ಕೊಡಿಸಿದಂಥ ಸೀರೆ. ಇವತ್ತಿಗೂ ಕೂಡ ಇನ್ನೂ ಹೊಸದಾಗೇ ಇದೆ. ಆ್ಯಂಡ್ ಹುಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಹರ್ಷ ಹೇಳ್ತಾ ಇದ್ರು, ಹೊಸದ ಅಂತ ಕೇಳಿದಾಗ ಅದ್ರ ಶೈನ್ ಇನ್ನೂ ಹಾಗೇ ಇದೆಯಾ ಅಂತ ಅನ್ನಿಸ್ತಾ ಇತ್ತು.
ಹಾಗಾಗಿ ಹೇಳಿದ್ದು ಈ ಸೀರೆ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳಿ. ಈ ಜಾಗದಲ್ಲಿ ಇನ್ನ ಬೇರೆ ಬೇರೆ ಸೀರೆಗಳು ಹಾಕೋಬೋದಾಗಿತ್ತು, ಇನ್ನ ಬೆಟರ್ ಒಂದು ಚಾಯ್ಸ್ ಮಾಡ್ಬೋದಾಗಿತ್ತು, ಬಟ್ ಇದು ತುಂಬಾ ಸ್ಪೆಷಲ್ ಆಗಿರುತ್ತೆ ಅಲ್ವಾ. ಸೊ ನಾನು ನಮ್ಮಮ್ಮನ ಹೋಟೆಲ್ನಲ್ಲಿ ಇದ್ದಾಗ ತಗೊಂಡಿದ್ದಂಥ ಸೀರೆ ಇವತ್ತು ನಾನು ಕನ್ಸೀವ್ ಆದಾಗ ಉಡ್ತಾ ಇದ್ದೀನಿ ಅಂದರೆ ಆ ಒಂದು ರೀಕ್ರಿಯೇಷನ್ ಅಂತ ಹೇಳ್ತಾರಲ್ಲ, ಅದ್ರ ಜೊತೆಗೆ ಆ ಒಂದು ಫೀಲೇ ಬೇರೆ. ಸೊ ಹಾಗಾಗಿ ಇದು ನನಗೆ ತುಂಬ ಸ್ಪೆಷಲ್ ಅಂತ ಹೇಳಿದ್ದು. ಎಸ್, ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇದ್ರ ಜೊತೆಗೆ ನಾನು ನೆಕ್ಸ್ಟ್ ವೇರ್ ಮಾಡಿದಂಥ ಸೀರೆ ಬಂದು ಇದು ಅಷ್ಟೇ ನಮ್ಮಮ್ಮನ ಸೀರೆ. ಇದು ಬಂದು ನಮ್ಮಮ್ಮನ ಮುಹೂರ್ತದ ಸೀರೆ. ಎಸ್, ನಮ್ಮಮ್ಮ ಇದನ್ನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಂತೆ ಅವತ್ತಿನ ಕಾಲದಲ್ಲೇ. ಇದ್ರ ಬೆಲೆ ಅವತ್ತಿನ ಕಾಲದಲ್ಲಿ 6,000 ಅಂತ ಹೇಳಿ. ನಮ್ಮಮ್ಮ ಯಾವ ಸೀರೆ ತೋರಿಸಿದ್ರು ಹೋಗ್ತಿರ್ಲಿಲ್ಲ ಅಂತ ಹೇಳಿ ನಮ್ಮ ತಾತ ಅವರ ಸ್ಟೂಡೆಂಟ್ ಅಂತ ಹೇಳಿ ಮಾಡಿಸಿ ಕೊಟ್ಟಿದ್ದಂಥ ಸೀರೆ ಅಂತ ಹೇಳಿರ್ತಾರೆ. ಆ್ಯಂಡ್ ಜೊತೆಗೆ ಯಾವಾಗಲೂ ಹೇಳ್ತಿರ್ತಾರೆ ಎಷ್ಟು ವೆಯ್ಟ್ ಇದೆ ಅಂತ, ಅಂದರೆ ತುಂಬಾ ವೆಯ್ಟ್ ಇದೆ ಇದು. ಜೊತೆಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಈ ಜರಿ ಇದೆಯಲ್ಲ ಇದು ಪ್ಯೂರ್ ಬೆಳ್ಳಿ ಅಂತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅದೆಷ್ಟು ಇವತ್ತಿಗೂ ಕೂಡ ಒಂದಿಷ್ಟು ಶೈನ್ ಹಾಳಾಗಿಲ್ಲ. ಯೂಶಲಿ ಈಗ ನಾವು ಮನೆಯಲ್ಲಿ ತಗೊಂಡ್ಬಂದಿರೋಂಥ ಸಿಲ್ವರ್ಸ್ ಮನೆಯಲ್ಲಿ ಹಾಗೆ ಇಟ್ಬಿಟ್ರೆ ಕಪ್ಪಾಗಿರುತ್ತೆ. ಬಟ್ ಈ ಸೀರೆ ಬಂದು ಇದಕ್ಕೂ ಅಷ್ಟೇ ಆಲ್ಮೋಸ್ಟ್ ಒಂದು 31 ಇಯರ್ಸ್ ಆಗಿದೆ. ಒಂದಿಷ್ಟು ಈ ಜರಿ ಇದೆಯಲ್ಲ ಒಂದಿಷ್ಟು ಕಪ್ಪಾಗಿಲ್ಲ. ಆ್ಯಂಡ್ ಸ್ಯಾರಿ ಕೂಡ ನೀವು ನೋಡ್ತಾ ಇರ್ಬೋದು, ಸ್ಯಾರಿನೂ ಅಷ್ಟೇ ಏನು ಅದ್ರ ಹೊಳಪನ್ನ ಕಳ್ಕೊಂಡಿಲ್ಲ. ಸೊ ನಮ್ಮಮ್ಮ ಹೇಳ್ತಿರ್ತಾರೆ ಇದನ್ನ ಪ್ಯೂರ್ ಬೆಳ್ಳಿ ಇದೆ, ಆಲ್ಮೋಸ್ಟ್ ಇದರಲ್ಲಿ ಒಂದು ಅರ್ಧ ಕೆಜಿಯಿಂದ ಒಂದು 3/4 kg ಬೆಳ್ಳಿ ಬರುತ್ತೆ ಇದರಲ್ಲಿ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ಸೊ 2 ಸೀರೆನೂ ನಮ್ಮಮ್ಮಂದೇ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥದ್ದು. ಇದು ಒಂದು ನಮ್ಮಮ್ಮನ ಮುಹೂರ್ತದ ಸೀರೆ. ಯೂಶಲಿ ಏನಂತ ಅಂದರೆ ನಾವು ಹೊಸ ಸೀರೆನ ಶಾಪ್ ಮಾಡಿ ಅಥವಾ ಹೊಸ ಡ್ರೆಸ್ನ ಶಾಪ್ ಮಾಡಿ ಇವುಗಳ ಜಾಗದಲ್ಲಿ ನಾನು ಬೇರೆ ಸೀರೆನೂ ಕೂಡ ವೇರ್ ಮಾಡ್ಬೋದಾಯಿತು. ಬಟ್ ನನಗೆ ಆ ಬೇರೆ ಸೀರೆ ವೇರ್ ಮಾಡಿದರೆ ಅದು ಅಷ್ಟು ಸ್ಪೆಷಲ್ ಆಗಿರ್ತಿರ್ಲಿಲ್ಲ ಅನ್ಕೋತೀನಿ. ಸೊ ನಮ್ಮಮ್ಮನ ಸೀರೆಗಳನ್ನ ವೇರ್ ಮಾಡಿದ್ದು, ಅದರಲ್ಲೂ ನಮ್ಮಮ್ಮನ ಸ್ಪೆಷಲ್ ಮೂಮೆಂಟಲ್ಲಿ ತಗೊಂಡಿದ್ದಂಥದ್ದು. ಈಗ ಅಮ್ಮನ ಸೀಮಂತದಲ್ಲಿ ಇರ್ಬೋದು, ಇದು ಒಂದು ಅಮ್ಮನ ಮುಹೂರ್ತದ ಸೀರೆ. ಸೊ ಹಾಗಾಗಿ ಇದು ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ತಿದ್ದಿದ್ದು. ನಮ್ಮಮ್ಮನೇ ಅಂತಿರ್ತಾರೆ ನನ್ನ ಮದುವೆ ಸೀರೆಗಳನ್ನ ನನ್ನ ಮಕ್ಕಳು ಹುಟ್ಟಾಗ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಸೀರೆ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಹಾಗಾಗಿ ನಾನು ಹೇಳ್ತಿದ್ದಿದ್ದು ಈ 2 ಸೀರೆಗಳು ಮೆಟರ್ನಿಟಿ ಫೋಟೋಶೂಟಿಗೆ ಅಂತ ನಾನು ವೇರ್ ಮಾಡಿದಂಥ ಸೀರೆಗಳು ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ತಿದ್ದು ಇದೇ ಕಾರಣಕ್ಕೋಸ್ಕರ. ಸೊ 2 ಕೂಡ ನಮ್ಮ ಮುಂದೆ. ಇನ್ನೊಂದು ಸ್ಯಾರಿ ವೇರ್ ಮಾಡಿದ್ದೆ, ಅದು ನಂದೇನೆ. ನನ್ನ ಮದುವೆನಲ್ಲಿ ಬಳೆ ಶಾಸ್ತ್ರಕ್ಕೆ ಅಂತ ಹೇಳಿ ತಗೊಂಡಿದ್ದು. ಬಳೆ ಶಾಸ್ತ್ರ ಬಂದು ತುಂಬ ಲೇಟ್ ನೈಟಲ್ಲಿ ಆಗಿದ್ದರಿಂದ ಅದರಲ್ಲಿ ಅಷ್ಟು ಫೋಟೋಸ್ ಯಾವುದು ಇರಲಿಲ್ಲ. ಹಾಗಾಗಿ ಅದೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಎಸ್, ಹಾಗಾಗಿ ಈ 2 ಸೀರೆಗಳು ನನಗೆ ತುಂಬಾ ಸ್ಪೆಷಲ್. ಬೇರೆ ಯಾವುದೇ ಸೀರೆನಲ್ಲಿ ಅಥವಾ ಯಾವುದೇ ಡ್ರೆಸ್ನಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ರು ನನಗೆ ಅಷ್ಟು ಖುಷಿ ಇರ್ತಿತ್ತೋ ಇಲ್ವೋ, ಇವೆರಡು ಸೀರೆನಲ್ಲಿ ಮಾಡಿಸ್ಕೊಂಡಿದ್ದು ನನಗೆ ತುಂಬಾ ಖುಷಿ ಇದೆ. ಜೊತೆಗೆ ಆ ಒಂದು ನೆನಪು ಕೂಡ ಜೀವಂತವಾಗಿರುತ್ತೆ ಯಾವಾಗಲೂ ಜೊತೆನಲ್ಲಿ. ಸೊ ಎಸ್, ಹಾಗಾಗಿ ಇವೆರಡು ಸೀರೆಗಳು ನನಗೆ ತುಂಬಾ ಸ್ಪೆಷಲ್. ಆ್ಯಂಡ್ ಇನ್ನೊಂದೇನಂತ ಅಂದರೆ ನಾನು ಸೀಮಂತದ ಸೀರೆ ತೊಗೊಳಕ್ ಹೋದಾಗ ಸೀಮಂತದ ಸೀರೆ ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ. ಎಸ್, ನಾನು ಸೀಮಂತದ ಸೀರೆ ಯಾವುದು ಅಂತ, ನಾನು ಸೀಮಂತಕ್ಕೆ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿ ಈಗಾಗಲೇ ನೋಡಿರ್ತೀರ. ಎಸ್, ನಾನು ಇದು ಸುಮಾರು ಜನ ನೋಡಿರ್ತೀರ. ಏನಂತ ಅಂದರೆ ಇದ್ರ ಬಗ್ಗೆ ಏನು ಹೇಳಲಿಲ್ಲ ಯಾವ್ದು ತೊಗೊಂಡೆ ಅಂತ ಹೇಳಿ. ಇದನ್ನು ಹರ್ಷನೇ ಸೆಲೆಕ್ಟ್ ಮಾಡಿರೋದು. ಫಸ್ಟ್ಲಿ ನನಗೆ ಇದು ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಹೇಳಿ ಫಸ್ಟಾಗಿ ನನಗೆ ಹೇಳಿದ್ದು ಹರ್ಷ ನಿಮ್ಗೆ ಯಾವ್ದು ಬೇಕಾದ್ರೂ ತಗೋ ಅಂತ ಹೇಳಿದ್ರು. ನನಗೆ ಮೈಸೂರು ಸಿಲ್ಕ್ ತೊಗೋಬೇಕು ಅನ್ನೋ ಪ್ಲಾನ್ ಇತ್ತು. ಆ್ಯಂಡ್ ನನಗೆ ಆಮೇಲೆ ಯೋಚನೆ ಮಾಡಿದೆ, ಸೀರೆಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಈ ಟೈಮಿಂಗ್ಸ್ನಲ್ಲಿ ಅಷ್ಟೊಂದು ಸರಿ ಅಲ್ಲ ಅಂತ ಅನ್ನಿಸ್ತು ನನಗೆ, ಪರ್ಸ್ನಲಿ ಅನ್ನಿಸ್ತು. ಬಿಕಾಸ್ ಗೊತ್ತಿರುತ್ತೆ ಮೈಸೂರು ಸಿಲ್ಕ್ ಶುರುವಾಗದೆ ಒಂದು 20,000-25,000 ಶುರು ಆಗುತ್ತೆ. ಸೊ ನನಗೆ ಸೀರೆಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಅದು ಈ ಟೈಮಿಂಗ್ಸಲ್ಲಿ ಅಷ್ಟು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಬಟ್ ಹರ್ಷ ಹೇಳಿದ್ರು ನಿನ್ಗೆ ಯಾವ್ದು ಬೇಕೋ ಅದನ್ನು ತಗೋ, ನೀನೇನು ಹಿಂಜರಿಬೇಡ ಅಂತ ಹೇಳಿ. ಬಟ್ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲೇಬೇಕಲ್ವ, ಅವ್ರು ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಓಕೆ ನಂಗೆ ಅದು ಬೇಡ ಅಂತ ಹೇಳಿ. ಆ್ಯಂಡ್ ನನಗೆ ಏನಂದರೆ ಈ ಜರಿ ತುಂಬ ಹೆವಿ ಆಗಿರೋದು ನನಗೆ ಇಷ್ಟ ಆಗಲ್ಲ.
ಆ್ಯಂಡ್ ಈ ಮಿಲ್ಕಿ ಅಂತ ಇರುತ್ತಲ್ಲ, ನಂಗೆ ಅವೆಲ್ಲ ಇಷ್ಟ ಆಗಲ್ಲ. ಸಿಂಪಲ್ ಆಗಿರಬೇಕು ಆ್ಯಂಡ್ ಆಲ್ಸೋ ಅದು ಉಟ್ಟಾಗ ಒಂದು ಸ್ಟ್ಯಾಂಡರ್ಡ್ ಲುಕ್ ಕೊಡಬೇಕು. ನಾನು ಅಷ್ಟೇ ಯಾವಾಗಲೂ ಯೋಚನೆ ಮಾಡೋದು. ನಾನು ಯಾವ ಬಟ್ಟೆ ತೊಗೊಳ್ಳೋದೇ ಆಗಲಿ, ಸೀರೆ ತೊಗೊಳ್ಳೋದೇ ಆಗಲಿ, ನಾನು ಅಷ್ಟೇ ಫಸ್ಟ್ಲಿ ಯೋಚನೆ ಮಾಡೋದು. ಸೊ ನನಗೆ ಅವತ್ತು ಅಮ್ಮಗೂ ಹುಷಾರಿರಲಿಲ್ಲ ಆ್ಯಂಡ್ ಅಷ್ಟು ಪೇಷನ್ಸು ಇರಲಿಲ್ಲ. ಸೊ ನನಗೆ ಹಾಕಿದ ತಕ್ಷಣ ಫಸ್ಟ್ ಇಂಪ್ರೆಷನ್ಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಸೊ ನನಗೆ ಈ ಸೀರೆ ಇಷ್ಟ ಆಯಿತು ಆ್ಯಂಡ್ ಅಷ್ಟನ್ನು ಕೂಡ ಕೇಳಿದೆ. ಓಕೆ ಇದು ತಗೋ ಅಂತ ಹೇಳಿದ್ರು. ಇದ್ರ ಪ್ರೈಸ್ ಬಂದು ಇದು ಬಂದು 10,000, 20% ಡಿಸ್ಕೌಂಟ್ ಹೋಗಿ ಇದು ಬಂದು 8,000 ರುಪೀಸ್ ಆಯಿತು. ಆ್ಯಂಡ್ ಇದ್ರ ಬ್ಲೌಸ್ ಸ್ಟಿಚಸ್ ಎಲ್ಲ ಮಾಡಿಸೋದಕ್ಕೆ ಅರೌಂಡ್ ಇದು ಆಲ್ಮೋಸ್ಟ್ ಈ ಸೀರೆ ಮೇಕಿಂಗ್ ಎಲ್ಲ, ಸೀರೆ ಬ್ಲೌಸ್ ಮೇಕಿಂಗ್ ಎಲ್ಲ ಆಲ್ಮೋಸ್ಟ್ ಒಂದು 13,000 ಆಯಿತು. ಎಸ್, ನನ್ನ ಸೀಮಂತದ ಸೀರೆ ಕೂಡ ಹೇಗಿದೆ ಅಂತ ಹೇಳಿ. ಆ್ಯಂಡ್ ನನಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದ್ರ ಜೊತೆಗೆ ನನಗೆ ಸೀಮಂತಕ್ಕೆ ಬಂದು ವರ್ಷ ಗೋಲ್ಡ್ ಗಿಫ್ಟ್ ಕೊಟ್ಟಿರೋದು ಗೊತ್ತಿದೆ. ಸೊ ಏನು ಅಂತ ಅಂದರೆ ಅದು ನೆಕ್ಲೆಸ್ ಕೊಟ್ಟಿದ್ದಾರೆ. ನೆಕ್ಲೆಸ್ನ ಪ್ರೆಸೆಂಟ್ ಮಾಡಿದ್ದಾರೆ. ನನಗೇನು ಆ ಥರ ಐಡಿಯಾಸು ಇರಲಿಲ್ಲ, ನಾನು ಅದನ್ನು ಕೇಳೋಕ್ಕೂ ಹೋಗಿರಲಿಲ್ಲ. ಬಟ್ ಅವರಿಗೆ ಓಕೆ ನನಗೆ ಸರ್ಪ್ರೈಸ್ ಆಗಿ ಕೊಡಬೇಕು ಅನ್ನೋದಿತ್ತು. ಬಟ್ ಅವ್ರಿಗೆ ಏನಂದರೆ ನಾನು ಹೋಗ್ತೀನೋ ಇಲ್ವೋ ಅಂತ ಹೇಳಿ ಫೈನಲಿ ಲಾಸ್ಟ್ ಮೂಮೆಂಟಲ್ಲಿ ಬೆಟರ್ ಅವಳಿಗೆ ಹೇಳಿ ತೊಗೊಳೋದು ಬೆಟರ್ ಅಂತ ಹೇಳಿ ನಾನು ಊರಿಗೆ ಹೊರಟಿದ್ದೆ. ಇಲ್ಲಿಂದ ಊರಿಗೆ ಹೊರಟಿದ್ದೆ, ನಮ್ಮನೆಗೆ ಹೊರಟಿದ್ವಿ. ಆವಾಗ ನನಗೆ ಹೇಳಿದ್ರು, ನಾನು ನಿಮಗೆ ಏನಾದರೂ ಗೋಲ್ಡ್ ಕೊಡಿಸ್ಬೇಕು ಅಂತ ಇದ್ದೀನಿ, ನಿನಗೆ ಯಾವ್ದು ಬೇಕೋ ಅದನ್ನು ತಗೋ ಅಂತ ಹೇಳಿದ್ರು. ಆ್ಯಂಡ್ ನಾವು ಯೂಶ್ವಲಿ ಬಂದು ನಾವು ಏನೇ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಂದ್ರು KR ನಗರ ಚಂದ್ರಾಭರಣದಲ್ಲೇ ತೊಗೊಳ್ಳೋವಂಥದ್ದು. ಸಣ್ಣ ಪುಟ್ಟದಾದರೆ ಇಲ್ಲೇ ತೊಗೊಂಡ್ಬಿಡ್ತೀವಿ, KR ನಗರ ಅದಲ್ಲಿ ತೊಗೊಳ್ಳೋವಂಥದ್ದು. ಹರ್ಷ ಹೇಳಿದ್ರು ಫಸ್ಟು ಮೈಸೂರು ಹೋಗೋಣ ಅಂತ ಹೇಳಿದ್ರು. ಆ್ಯಂಡ್ ನನಗೆ ಓಕೆ ಬೆಟರ್ ನಾವು KR ನಗರ ಹೋಗೋಣ, ಗೊತ್ತಿರೋ ಕಡೆ ತೊಗೋಬೋದಲ್ವಾ. ಫಸ್ಟ್ ನಾನು ಅವ್ರನ್ನ ನಿಮ್ಮ ಬಜೆಟ್ ಏನು ಅಂತ ಕೇಳಿದೆ. ಸೊ ಏನು ತೊಗೋಬೇಕು ಅಂತ ಹೇಳಿದೆ. ಅವ್ರು ನನಗೆ ಹೇಳಿದ್ದು ಮೊದಲು ಬಳೆಗಳನ್ನ ತೊಗೋ ಅಂತ ಹೇಳಿದ್ರು. ಎಸ್, ನೋಡಿದೆ ಕೂಡ ಬಳೆಗಳನ್ನ. ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಕಲೆಕ್ಷನ್ ಇದ್ದಿದ್ದು ಕೂಡ ನನಗೆ ತುಂಬ ಚಿಕ್ಕ ಆಗ್ತಾಯಿತ್ತು. ಏನಂದರೆ ನಾವು ಸಡನ್ನಾಗಿ ಹೋಗಿದ್ರಿಂದ, ಇಲ್ಲ ಹೇಳಿದ್ದಿದ್ರೆ ಮೊದಲೇ ಹೇಳಿದ್ದಿದ್ರೆ ತರಿಸಿ ಕೊಡ್ತಿದ್ರು. ಅದ್ರ ಜೊತೆಗೆ ನಾನು ಹೀಗೆ ಸ್ವಲ್ಪ ಬೇರೆ ಕಡೆ ಎಲ್ಲ ಕಣ್ಣಾಡಿಸ್ತಿದ್ದೆ. ಆವಾಗ ನನಗೆ ಒಂದು ನೆಕ್ಲೆಸ್ ನಾನು ನೋಡಿದೆ, ಅದು ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಅಷ್ಟೊಂದು ಹೇಳಿದೆ ಇದು ತೊಗೊಳ್ತೀನಿ ಅಂತ ಹೇಳಿ. ಆಯಿತು, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋ ಅಂತ ಹೇಳಿದರು. ಎಸ್, ಫೈನಲಿ ನಾನು ತೊಗೊಂಡಿರುವಂಥ ನೆಕ್ಲೆಸ್ ಬಂದು ಹರ್ಷ ಕೊಡಿಸಿದಂಥ ನೆಕ್ಲೆಸ್ ಬಂದು ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ಒಂದು 21 ಗ್ರಾಮ್ಸ್ ಇದೆ. ಇನ್ನು ಬೀಟ್ಸ್ ಎಲ್ಲ ಲೆಸ್ ಮಾಡಿದ್ರೆ 20 ಗ್ರಾಮ್ಸ್ ಬರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಎಸ್, ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡೋದ್ರ ಟೈಮ್ ಬರ್ತಾಯಿತ್ತು. ನೋಡಿದ್ರಲ್ಲ, ನನ್ನ ಮೆಟರ್ನಿಟಿ ಫೋಟೋಶೂಟ್ನಲ್ಲಿ ಏನು ಮಾಡಿದಂಥ ಸೀರೆಗಳು ಯಾಕೆ ಅಷ್ಟು ಸ್ಪೆಷಲ್ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆ್ಯಂಡ್ ಜೊತೆಗೆ ನನ್ನ ಸೀಮಂತದ ಸೀರೆ ಆ್ಯಂಡ್ ನನಗೆ ಹರ್ಷ ಸೀಮಂತಕ್ಕೆ ಕೊಟ್ಟಿರೋಂಥ ಗೋಲ್ಡ್ ಪೀಸ್ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.